ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಮೊದಲನೇ ವಿಡಿಯೋ ಅಂತ ಹೇಳಿ ಇಷ್ಟಪಡ್ತೀನಿ. ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇ ವಿಡಿಯೋ ಏನಪ್ಪ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಮೊದಲನೇ ವಿಡಿಯೋಗಾಗಿ ನನ್ನ ರಾಯರ ಹೆಸರು ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ರಾಯರಿದ್ದಾರೆ, ಆಗಲೇ ಹೇಳಿದ್ದಾರೆ ರಾಯರಿದ್ದಾರೆ, ಪ್ರತಿಯೊಂದಕ್ಕೂ ರಾಯರು ಇಡ್ತಾರಂತೆ. ಅವ್ರವ್ರ ಭಕ್ತರ ಹಿಂದೆ ಎಂದು ಹೇಳಿರೋ ಕೈ ಬಿಡಲ್ಲ, ಅದು ನನ್ನ ನಂಬಿಕೆ ಇದೆ. ಎಲ್ರಿಗೂ ವೆಲ್ಕಮ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅಂತ ತುಂಬ ದಿನದಿಂದ ಕಾಯ್ತಿದ್ದೆ. ಅದು ಈಗ ಟೈಮ್ ಬಂತು. ಏನಪ್ಪ ಅಂದರೆ ನನ್ನ ಹತ್ರ ಓಲ್ಡ್ ಫೋನ್ ಇತ್ತು. ಆಗ ನಾನು ವೀಡಿಯೋಸ್ ಮಾಡೋಕ್ಕೆ ಬರ್ತಿದ್ದಿಲ್ಲ, ಯಾಕಂದರೆ ಅದು ಕ್ಯಾಮ್ರಾ ಸ್ವಲ್ಪ ಓಲ್ಡ್ ಇತ್ತು. ಹಾಗಾಗಿ ನನಗೆ ಏನಪ್ಪ ಅಂದರೆ ಕ್ಯಾಮ್ರಾ ಚೆನ್ನಾಗಿಲ್ಲ, ಫೋನ್ ಒಳ್ಳೆ ಹಳೇದಿತ್ತು ಫೋನು. ಅದು ಬೇರೆ ನನಗೆ 10th ಕೊಡಿಸಿದ್ದು. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಷ್ಟ ಇರುತ್ತೆ. ತಂದೆ ತಾಯಿ ಏನೇ ಒಂದು ಕೊಡಿಸ್ಬೇಕಂದ್ರೂ ಮಕ್ಕಳಿಗೆ ಆಸೆ ಇರುತ್ತೆ, ಕೊಡಿಸ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ತನ್ನ ಮಕ್ಕಳಿಗೆ ಏನೇ ಅವ್ರು ಕೇಳಲಿಲ್ಲ ಅಂದರೂ ಕೂಡ ಅದಕ್ಕಿಂತ ಮುಂಚೆನೇ ಈಗಿನ ಜನ್ರೇಷನಲ್ಲಿ ತಂದೆ ತಾಯಿಗಳು ಕೊಡ್ಸೋಕ್ಕೆ ರೆಡಿಯಾಗಿರ್ತಾರೆ. ಅದು ಯಾವುದೇ ಫೋನ್ ಆಗಿರಲಿ, ಏನೇ ಆಗಿರಲಿ. ಯಾಕಂದರೆ ನನಗೆ ಕೊಡಿಸೋರು ಆ ಟೈಮಲ್ಲಿ ನನಗೆ ಕೊಡಿಸೋರು ಯಾರೂ ಇದ್ದಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ನಾನೇ ಕಷ್ಟಪಟ್ಟೆ, ನಾನೇ ಕೆಲಸಕ್ಕೆ ಹೋದೆ, ನಾನೇ ದುಡಿದೆ. ಒಂದು ತಿಂಗಳು ಸ್ಯಾಲ್ರಿ ತಗೊಂಡೆ. ಆಮೇಲೆ ಹೋದೆ. ನನಗೊಂದು ಫೋನ್ ಬೇಕಿತ್ತು, ನಾನು ಕಂಟೆಂಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಿತ್ತು. ನನ್ನದೇ ಒಂದು ಟ್ಯಾಲೆಂಟ್ನ ನಾನು ತೋರಿಸ್ಕೋಬೇಕಂತ ನನ್ನ ಸ್ವಂತ ದುಂಡಲ್ಲಿ ಕಷ್ಟಪಟ್ಟು ಒಂದು ಫೋನ್ ತೊಗೊಂಡೆ. ಅದೇ ಫೋನ್ ಹೆಸರು iQZ10. ಅದರಲ್ಲೇ ನಾನೀಗ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಿರೋದು. ಈಗ ಮಾತಾಡ್ತಾ ಇರೋದು ಅದೇ ಫೋನಲ್ಲಿ, ಅದೇ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇರೋದು. ಹಾಗಾಗಿ ಮತ್ತೆ ಏನಪ್ಪ ಅಂದರೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲೇ ಹೋದರೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟು ಮತ್ತು ಏನಪ್ಪ ಅಂದರೆ ಮಾತಾಡೋಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಕ್ಯಾಮ್ರಾ ಹೆಂಗೆ ಇಟ್ಕೊಳ್ಳೋದು, ಕ್ಯಾಮ್ರಾ ಹಿಂಗ ಅಂತ ಪ್ರತಿಯೊಬ್ಬರು ಹಿಂಗಂತಾರೆ. ನಾನು ಹೇಗೆ ಮಾತಾಡಬೇಕು ಕ್ಯಾಮ್ರಾ ಮುಂದೆ ಅಂದರೆ ಜನ ಹೇಗೆ ಕಮೆಂಟ್ ಮಾಡ್ತಾರೆ ನನಗೆ, ನಾನು ಮಾತಾಡಿದ್ರೆ ಏನು ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ನನಗೆ ಇದು ಕೊಡ್ತಾರೆ, ರೆಸ್ಪಾನ್ಸ್ ಕೊಡ್ತಾರೆ ಅಂತ ಪ್ರತಿಯೊಬ್ಬರು ಅಂದ್ಕೊಂಡಿರ್ತಾರೆ. ನಾವು ಅದನ್ನು ತಲೆಗೆ ಹಾಕ್ಕೋಬಾರ್ದು. ನಮ್ಮಲ್ಲಿರೋ ಟ್ಯಾಲೆಂಟ್ನ ನಾವು ತೋರಿಸ್ಕೋಬೇಕಂದ್ರೆ ಪ್ರತಿಯೊಂದನ್ನು ಮಾತಾಡಬೇಕು. ಯಾವಾಗ ಮಾತಾಡ್ತೀವಿ ಆಗಲೇ ನಮ್ಮಲ್ಲಿರೋ ಟ್ಯಾಲೆಂಟು ಇನ್ನೊಬ್ಬರಿಗೆ ಗೊತ್ತಾಗೋದು. ಅದಂತೂ ನಿಜ. ನನಗೆ ಗೊತ್ತಿರೋದಷ್ಟೇ. ನಾನು ಹೇಳೋದು ಬೇರೆ ಏನೂ ಬೇಕಾಗಿಲ್ಲ ನನಗೆ. ಬೇರೆಯವ್ರು ಕಮೆಂಟ್ ಹಾಕ್ತಾರೆ, ಬೇರೆಯವ್ರು ನಗ್ತಾರೆ, ಬೇರೆಯವರು ಹೀಯಾಳಿಸ್ತಾರೆ ಅಂತ ನಾವು ಹಾಗೆ ಉಳ್ಕೊಂಡ್ರೆ ಜೀವನದಲ್ಲಿ ಹಾಗೆ ಇರ್ತೀವಿ. ಪ್ರತಿಯೊಂದು ಏನೇ ಇರಲಿ, ಯಾವುದೇ ಇರಲಿ, ಅದು ಜೀವನದಲ್ಲಿ ಮೋಟಿವೇಶನ್ ಆಗಿರಬೇಕು. ಮೋಟಿವೇಶನ್ ತೊಗೊಂಡ್ರೇ ಜೀವನದಲ್ಲಿ ಮೋಟಿವೇಶನ್ ಆಗಿ ಮುಂದೆ ಬರ್ತೀವಿ. ಹಾಗೆ ಏನೇ ಒಂದು ಮಾಡಬೇಕಂದ್ರೆ ಪ್ರತಿಯೊಂದು ಬೆಂಬಲ ಅಥವಾ ಧೈರ್ಯದಿಂದ ಮಾತಾಡಿ. ನಿಮಗೆ ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡ್ತೀರಾ, ಏನೇ ಒಂದು ಮಾತಾಡಿ. ಏನೋ ಒಂದು ಮಾತಾಡಿ ಅಂದರೆ ಏನೇನೋ ಮಾತಾಡಬೇಡಿ. ಒಂದು ಕಂಟೆಂಟ್ ತಗೊಳ್ಳಿ, ಆ ಕಂಟೆಂಟ್ ಬಗ್ಗೆ ಮಾತಾಡಿ. ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಹೀರೋ ಯಾವಾಗ್ಲೂ ಕೂತಾಗ ಏನೂ ಆಗ್ತಲ್ಲ. ಹೀರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಆ ಟೈಮ್ ಬರಬೇಕು. ಆದ್ರೆ ಭಗವಂತ ಎಲ್ರಿಗೂ ಒಂದೊಂದ್ಸಲಿ ಟೈಮ್ ಕೊಡ್ತಾನೆ. ಆ ಟೈಮ್ ನ ಯಾವನ್ ಯುಟಿಲೈಸ್ ಮಾಡ್ತಾನೆ ಅವತ್ತು ಅವನು ಅಲ್ಲಿಗೆ ಬರ್ತಾನೆ.